ದೇವರ ಕೃಪೆಯಿಂದ ಇದು ಒಳ್ಳೆ ಸಮಯಕ್ಕೋಸ್ಕರ ದೇವರಿಗೆ ಸ್ತೋತ್ರ. ದೇವರ ನಾಮ ಮಹಿಮೆ ಉಂಟಾಗಲಿ. ಒಂದು ಬೆಳಗಿನ ಸಮಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಆತನ ಕೃಪೆಗಳಿಗೋಸ್ಕರ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ದೇವರು ಎಷ್ಟೋ ಒಳ್ಳೆಯ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದ ಗಿಲ್ಗಾಲ್ ಸರ್ಕಲ್ ಆಫ್ ದ ಸ್ಟೋನ್ ಎಂದ ಸೇವೆ ಮೂಲಕವಾಗಿ ಇಂದ ಬೆಳಗಿನ ಸಮಯದಲ್ಲಿ ದೇವರ ಆರಾಧನೆ ಮಾಡಲಿಕ್ಕೆ, ಆತನ ನಾಮವನ್ನು ಕೊಂಡಾಡಲಿಕ್ಕೆ, ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಕೊಟ್ಟ ಕೃಪೆಗೋಸ್ಕರ ಸ್ತೋತ್ರ. ನಾವೆಲ್ಲರೂ ದೇವರ ನಾಮವನ್ನು ಮಹಿಮೆ ಪಡಿಸೋಣ, ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲ್ಲೂಯ. ಪ್ರೈಸ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲ್ಲೂಯ. ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲ್ಲೂಯ. ಓ ಮೈ ಸ್ತೋತ್ರಿಗಿರೋ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂಪ್ಪ. ನಿನ್ನನ್ನು ನಾವು ಸ್ತೋತ್ರ ಮಾಡುತ್ತೀವಿ ಸ್ವಾಮಿ. ಓ ಕೃಪಾಕರನೇ ನಿಮಗೆ ಸ್ತೋತ್ರ ಸ್ವಾಮಿ. ಆದಿ ಹಾಲೆಲ್ಲೂಯ, ಹಾಲೆಲ್ಲೂಯ. ಪ್ರೈಸ್ ಯು ಆಲ್ಫಾ ಅಂಡ್ ಒಮೆಗಾ. ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ ಶಡಾಯ್ ಸರ್ವಶಕ್ತಿಮಾನ್ ಪರಮೇಶ್ವರ ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಆವಿ ಸ್ತೋತ್ರಂ ಸ್ತೋತಿರಂ 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 ಸ್ತೋತ್ರಂ. ಆತ್ಮ ಸ್ವರೂಪನೇ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲ್ಲೂಯ, ಹಾಲೆಲ್ಲೂಯ. ರಾಜ್ಯ ಮಾಡುವ ದೇವರೇ ನಿಮಗೆ ಸ್ತೋತ್ರಂಪ. ಎಷ್ಟೋ ನೀವು ಒಳ್ಳವನಪ್ಪ. ಸ್ತೋತ್ರಂಪ, ಸ್ತೋತ್ರಂಪ. ಅಂದ ಬೆಳಗಿನ ಸಮಯದಲ್ಲಿ ಅಪ್ಪ ನಿಮ್ಮನ್ನು ನಾವು ಮಹಿಮೆ ಪಡಿಸ್ತೀವಿ ಸ್ವಾಮಿ. ನಿಮ್ಮನ್ನು ಆರಾಧನೆ ಮಾಡುತ್ತೀವಿ ಸ್ವಾಮಿ. ನಾವು ನಿಮ್ಮ ನಾಮವನ್ನು ಕೊಂಡಾಡುತ್ತೀವಿ ಸ್ವಾಮಿ. ನೀವೆಲ್ಲ ನಿಮ್ಮ ಕೃಪೆಗೋಸ್ಕರ ಸ್ತೋತ್ರಂಪ. ನಿಮ್ಮ ಅನುಗ್ರಹಕ್ಕೋಸ್ಕರ ಸ್ತೋತ್ರಂ. ನಮ್ಮ ಮೇಲೆ ಇಟ್ಟ ಪ್ರೀತಿಗೋಸ್ಕರ ಸ್ತೋತ್ರ ಸ್ವಾಮಿ. ನಿಮ್ಮ ದಯವಕ್ಕೋಸ್ಕರ ಸ್ತೋತ್ರಂಪ. ಹಾಲೆಲ್ಲೂಯ, ಹಾಲೆಲ್ಲೂಯ. ಅಂತ ದೇವರೇ ನಾವೆಲ್ಲರಿಂದ ಬೆಳಗಿನ ಸಮಯದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಅಪ್ಪ ನಾವು ಒಂದಾಗಿ ಸೇರಿ ಬರಲಿಕ್ಕೆ ಕೊಟ್ಟ ಕೃಪೆಗೋಸ್ಕರ ಸ್ತೋತ್ರಂಪ. ನಿಮ್ಮ ನಾಮವನ್ನು ಆರಾಧನೆ ಮಾಡುತ್ತೀವಿ, ಮಹಿಮೆ ಪಡಿಸ್ತೀವಿ ಸ್ವಾಮಿ. ಓ ಪ್ರೈಸ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ದಿನಕ್ಕೋಸ್ಕರ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡಿ ದೇವರ ಕೃಪೆ, ಅನುಗ್ರಹ, ಪವಿತ್ರ ಆತ್ಮನು ನಮ್ಮ ಮಧ್ಯೆಯಲ್ಲಿ ವಾಸ ಮಾಡಲಿಕ್ಕೆ, ನಮ್ಮನ್ನು ನಡೆಸಲಿಕ್ಕೆ ನಾವು ಪ್ರಾರ್ಥನೆ ಮಾಡುವ. ನಾವು ಮಾಡುವ ಆರಾಧನೆ, ಧ್ಯಾನ ಮಾಡುವ ವಾಕ್ಯ, ದೇವರ ಆಶೀರ್ವಾದ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಕೇಳುವ ಪ್ರತಿಯೊಬ್ಬರ ಜೀವನದಲ್ಲಿ ದೇವರ ಕ್ರಿಯೆ ಮಾಡಲಿಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರಿಂದ ಒಳ್ಳೆ ಸಮಯಕ್ಕೋಸ್ಕರ ಸ್ತೋತ್ರಂಪ. ವಿಶೇಷವಾಗಿ ಮುಂಜಾನೆ ಬೆಳಗಿನ ಸಮಯದಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಾವು ಸೇರಿ ಬರಲಿಕ್ಕೆ ಕೊಟ್ಟ ಕೃಪೆಗೋಸ್ಕರ ಸ್ತೋತ್ರ. ಡಿವೋಷನ್ ಅಪ್ಪ ಸಮಯವನ್ನು ನಿಮ್ಮ ಕರದಲ್ಲಿ ನಾನು ಒಪ್ಪುವಿಸನ ಸ್ವಾಮಿ. ದೇವರ ಆತ್ಮನೇ ನೀವು ನಡೆಸಿ ಸ್ವಾಮಿ. ನಾವು ಹಾಲೆಲ್ಲೂಯ ನಮ್ಮ ಆರಾಧನೆ ಮಾಡುವ ಹಾಡುಗಳ ಮೂಲಕವಾಗಿ, ಧ್ಯಾನ ಮಾಡುವ ವಾಕ್ಯ ಮೂಲಕವಾಗಿ ಅಪ್ಪ ಹಾಲೆಲ್ಲೂಯ ದೇವರ ಆತ್ಮನೇ ನೀವು ಅಪ್ಪ ನಮ್ಮ ಮತ್ತಿಲೆ ಅಪ್ಪ ಕ್ರಿಯೆ ಮಾಡಲಿಕ್ಕೆ ನಾವು ಪ್ರಾರ್ಥನೆ ಮಾಡುತ್ತೀವಿ. ಆಶೀರ್ವದಿಸು. ನೋಡುವ ಕೇಳುವ ಪ್ರತಿಯೊಬ್ಬರ ಜೀವನದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಎಲ್ಲ ಅಪ್ಪ ಟೆಕ್ನಿಕಲ್ ನೆಟ್ವರ್ಕ್ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪುವಿಸನ ಸ್ವಾಮಿ. ದಯ ತೋರಿಸಿ ಸ್ವಾಮಿ. ಎಲ್ಲ ಸ್ತುತಿ ಕನ್ನ ಮಹಿಮೆ ಎಲ್ಲ ನಿಮ್ಮ ಒಬ್ಬರಿಗೆ ನಾವು ಸಲ್ಲಿಸ್ತೀವಿಪ್ಪ. ಯೇಸುವಿ ನಾಮದಲ್ಲಿ ಬೇಡುವಂತ ತಂದೆಯೇ, ಆಮೇನ್. ಬನ್ನಿ ನಿನ್ನ ಆರಾಧನೆ ಮಾಡುವೆ. ನನ್ನ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು.
ತಲೆ ತಲೆ ಮಾರಿಗೂ ನಿನ್ನ ಕೃಪೆಯೇ ಶಾಶ್ವತವು. ಯುಗ ಯುಗಗಳಲ್ಲಿಯೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆಯೇ ಶಾಶ್ವತವು. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. Hallelujah. Hallelujah, hallelujah, hallelujah. Praise you, Jesus. ಅಪ್ಪ ಹಾಲೆಲ್ಲೂಯಾ ಹಾಲೆಲ್ಲೂಯಾ. ದೇವರೇ ವಾಗ್ದಾನಕ್ಕೆ ಯೋಗ್ಯ ದೇವರೇ, ನಿಮಗೆ ಸ್ತೋತ್ರಂಪ ಸ್ತೋತ್ರಂಪ ಸ್ತೋತ್ರಂಪ. ಪ್ರೈಸ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಓ ನಿನ್ನ ಕೃಪೆಗೋಸ್ಕರ ಸ್ತೋತ್ರಂಪ. ನೀವು ಮಾಡಿದ ಉಡன்பಡಿಕೆಗೋಸ್ಕರ ಸ್ತೋತ್ರಂಪ. ಉಡன்பಡಿಕೆಯನ್ನು ಕಾಯುವವನೇ ನಿಮಗೆ ಸ್ತೋತ್ರಂಪ. ಹಾಲೆಲ್ಲೂಯಾ. ಪ್ರೈಸ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. Hallelujah. Thank you, Lord. Thank you, Lord. उसकी महिमा करो, बंधन टूट जाएंगे. मेरा यीशु मौजूद है यहाँ. जितने बीमार हैं चंगे हो जाएंगे. मेरा यीशु मौजूद है यहाँ. उसकी महिमा करो, बंधन टूट जाएंगे. मेरा यीशु मौजूद है यहाँ. जितने बीमार है चंगे हो जाएंगे. मेरा यीशु मौजूद है यहाँ. वो मौजूद है यहाँ, 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 वो मौजूद है यहाँ. ना तुम कमजोर हो, तेरी ताकत है वो तेरा हौसला, तेरी हिम्मत है वो, तेरी हिम्मत है वो. ना तुम कमजोर हो, तेरी ताकत है वो तेरा हौसला, तेरी हिम्मत है वो, तेरी हिम्मत है वो. वे तेरा हौसला, तेरी हिम्मत है वो, तेरी हिम्मत है वो, तेरी हिम्मत है वो. हालेलुया, Hallelujah. Praise. जितने बीमारी है चंगे हो जाएंगे. मेरा यीशु मौजूद है यहाँ. जितने बीमारी है चंगे हो जाएंगे. मेरा यीशु मौजूद है यहाँ. ओ मौजूद है यहाँ, 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 ओ मौजूद है यहाँ. उसकी महिमा करो, बंधन टूट जाएंगे. मेरा यीशु मौजूद है यहाँ. जितने बीमार है चंगे हो जाएंगे. मेरा यीशु मौजूद है यहाँ.
ओ मौजूद है यहाँ, 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 ओ मौजूद है यहाँ. Hallelujah. Thank you, Lord. Thank you, Jesus. Hallelujah. 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 Praise you, Jesus. ಸ್ತೋತ್ರಂಪಾ 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 ದೇವರೇ, ಇಂದು ಒಳ್ಳೆ ಸಮಯಕ್ಕೋಸ್ಕರ ಸ್ತೋತ್ರಂಪಾ. ವಾಕ್ಯವನ್ನು ನಿಮ್ಮ ಕರದಲ್ಲಿ ಒಪ್ಪುವಿಸನೆ ಸ್ವಾಮಿ. ಬಲಪಡಿಸಿ ಕೇಳುವ ನೋಡುವ ಪ್ರತಿಯೊಬ್ಬರ ಜೀವನದಲ್ಲಿ ನಿಮ್ಮ ಜೀವನದ ವಾಕ್ಯ ಅಪ್ಪ ನಮ್ಮ ಜೀವನದಲ್ಲಿ ಬಲಪಡಿಸಲಿಕ್ಕೆ ದೇವರೇ ಆಶೀರ್ವಾದ ಮಾಡಲಿಕ್ಕೆ ನಾವು ಪ್ರಾರ್ಥನೆ ಮಾಡುತ್ತೀವಿಪ್ಪ. ಆಶೀರ್ವದಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುವಂತ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಳ್ಳೆ ಸಮಯಕ್ಕೋಸ್ಕರ ನಾನು ದೇವ ನಾಮವನ್ನು ಮಹಿಮೆ ಪಡಿಸುತ್ತೇನೆ. ವಿಶೇಷವಾಗಿ ಸಿಸ್ಟರ್ ಸಾರಾ ದೀಪು ಮತ್ತು ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಗೆ ಒಳ್ಳೆ ಅವಕಾಶವನ್ನು ಕೊಟ್ಟೆ. ಸಮಯಕ್ಕೋಸ್ಕರ ನಾನು ಅವರ ವಂದನೆகளை ಸಲ್ಲಿಸ್ತೇನೆ. ದೇವರು ಜೀವನದ ವಾಕ್ಯವನ್ನು ಮಾತಾಡಲಿಕ್ಕೆ ಕೊಟ್ಟ ದೇವರಿಗೋಸ್ಕರ ನಾವು ಸ್ತೋತ್ರ ಮಾಡುವನ. ಬೆಳಗಿನ ಸಮಯದಲ್ಲಿ ನಾವು ಧ್ಯಾನ ಮಾಡುವ ಪ್ಯಾಸೇಜಿ ಕೀರ್ತನೆ 3ನೇ ಕೀರ್ತನೆ. ದಾವೀದು ಸತ್ಯವೇದದಲ್ಲಿ ದಾವೀದಲ್ಲಿ ಬರೆಯಲ್ಪಟ್ಟ 3ನೇ ಕೀರ್ತನೆ, ಭಜನೆ ಸಂಗೀತ 3. ನಾವು ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟು ಹೆಚ್ಚಾಗಿದ್ದಾರೆ. ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರ ಸಹಾಯವು ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಸೇಲಾ. ಆದರೆ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ನೀನು ನನ್ನ ಗೌರವಕ್ಕೆ ಆದರನು ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರನ್ನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವನಾಗಿದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಾದರೂ ನಾನು ಹೆದರೆನು. ಯೆಹೋವನೇ, ನನ್ನ ದೇವರೇ, ನನ್ನ ಎಲ್ಲಾ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಸೇಲಾ. ಆಮೆನ್. ದೇವ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಿಶೇಷವಾಗಿ இந்த ಕೀರ್ತನೆ 3ನೇ ಕೀರ್ತನೆ, ಫಸ್ಟ್ ಒಂದು ಕೀರ್ತನೆ ಮೇಲೆ ಒಂದು ಟೈಟಲ್ ಜೊತೆ ಸ್ಟಾರ್ಟ್ ಮಾಡುವ ಒಂದು ಕೀರ್ತನೆ 3ನೇ ಕೀರ್ತನೆ. இந்த ಕೀರ್ತನೆ ಬ್ಯಾಕ್ಗ್ರೌಂಡ್ ನಾವು ನೋಡುವಾಗ ಯಾವಾಗ ಇದು ಬರೆಯಲ್ಪಟ್ಟ ಕೀರ್ತನೆ ಅಂದರೆ, ದಾವೀದನು ತನ್ನ ಸ್ವಂತ ಮಗನಾದ ಅಬ್ಸಲೋಮ್ ದಾವೀದಕ್ಕೆ ವಿರೋಧವಾಗಿ ತನ್ನ ರಾಜ್ಯವನ್ನು ತಗೊಳ್ಳುವ ಸಮಯದಲ್ಲಿ ತನ್ನ ಜೀವನಕ್ಕೋಸ್ಕರ ತನ್ನ ಜೀವನ, ತನ್ನ ಕುಟುಂಬ, ತನ್ನ ಭವಿಷ್ಯವನ್ನು ಸುರಕ್ಷವಾಗಲಿಕ್ಕೆ ತನ್ನ ದೇಶ ಮತ್ತು ರಾಜ್ಯವನ್ನು ಬಿಟ್ಟು ಅಡವಿ ಪ್ರದೇಶ, ಮರಳು ಭೂಮಿಯನ್ನು ಜಂಗಲ್ ಓಡುವನು, ತನ್ನ ಜೀವನದ ಸುರಕ್ಷೆ ಮಾಡಲಿಕ್ಕೆ ಓಡುವಾಗ ಆ ಸಮಯದಲ್ಲಿ ಬರೆಯಲ್ಪಟ್ಟ ಒಂದು ಕೀರ್ತನೆ. இந்த ಕೀರ್ತನೆಯ ಬ್ಯಾಕ್ಗ್ರೌಂಡ್ ನಾವು ನೋಡುವಾಗ 2 ಸಾಮುವೇಲ್ ಚಾಪ್ಟರ್ 15, 16, 17 3 ಅಧ್ಯಾಯವನ್ನು ನಾವು ನೋಡುವಾಗ ಇದು ನಾವು ಕೀರ್ತನೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಅರ್ಥ ಆಗುತ್ತೆ. ಮೊದಲನೇ ಸಾಮುವೇಲ್ ಪುಸ್ತಕದಲ್ಲಿ 17 ಅಧ್ಯಾಯದಲ್ಲಿ ದಾವೀದ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ಬ್ರೇಕ್ ಥ್ರೂ ಆಗಿದೆ. ಅದೇ ರೀತಿಯಾಗಿ 2 ಸಾಮುವೇಲ್ 15, 16, 17 ದಾವೀದ ಜೀವನದಲ್ಲಿ ಬಹಳ ಒಂದು ಸ್ಲೋವೆಸ್ಟ್, ಆಕ್ಚುಲಿ ಬಹಳ ಲೋವಾದ ಒಂದು ಸಮಯ, ಒಂದು ದ ಟೈಮ್ ಆಫ್ ದ ಟ್ರಬಲ್. இந்த 3ನೇ ಕೀರ್ತನೆ ಯಾವಾಗ ಬರೆಯಲ್ಪಟ್ಟ ಕೀರ್ತನೆ ಅಂದರೆ ದ ಟೈಮ್ ಆಫ್ ಬಹಳ ಒಂದು ಕಷ್ಟವಾದ ಒಂದು ಸಮಯ, ಸಂಕಟ ಸಮಯ, ಒಂದು ಭಯ, ಅವಮಾನ, ಒರಿ, ಚಿಂತೆ, ಆ ಸಮಯದಲ್ಲಿ ಬರೆಯಲ್ಪಟ್ಟ ಒಂದು ಕೀರ್ತನೆ. 3ನೇ ಕೀರ್ತನೆ. இந்த ಕೀರ್ತನೆ ದ ಸಾಮ್ಸ್ ದ ಪ್ರೇಯರ್ ಆಫ್ ಡೆಲಿವರೆನ್ಸ್, ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡುವ ಒಂದು ಪ್ರಾರ್ಥನೆ ಕೀರ್ತನೆ ಇದು ನಾವು ಎಳಿಬಹುದು. ಅದು ಮಾತ್ರ ಅಲ್ಲ, ದ ಟೈಮ್ ಆಫ್ ಟ್ರಬಲ್, ಸಮಸ್ಯೆಗಳು, ಪ್ರಚನೆಗಳು, ಪ್ರಾಬ್ಲಮ್ ಹೆಚ್ಚಾಗಿ ಇರುವಾಗ
ದೇವರ ಮೇಲೆ ನಂಬಿಕೆ ಇಟ್ಟ, ಭರವಸೆ ಬಿಟ್ಟ ಒಂದು ಕೀರ್ತನೆ ಎಂದು ನಾವು ಇದಕ್ಕೆ ಟೈಟಲ್ ನಾವು ಕೊಡಬಹುದು. ಅದು ಮಾತ್ರ ಅಲ್ಲ, ದ ಟೈಮ್ ಆಫ್ ದ ಸ್ಟೋಮ್, ಅಲೆಗಳು ಹೆಚ್ಚಾಗಿ ಆಗುವಾಗ ಆ ಸಂದರ್ಭದಲ್ಲಿ ಸಮಾಧಾನವಾಗಿ ನಾವು ಜೀವನ ಮಾಡುವ, ಯಾವ ರೀತಿಯಾಗಿ ನಾವು ಸಮಾಧಾನವಾಗಿ ಜೀವನ ಮಾಡಲಿಕ್ಕೆ ಕಲಿಯಬೇಕಾದ ಒಂದು ಕೀರ್ತನೆಗಳು, ಪಾಠಗಳು ಇಂದ ಕೀರ್ತನದಲ್ಲಿ ಇದೆ ಎಂದು ನಾವು ನೋಡಬಹುದು. ಮೊದಲನೇ 2 ಕೀರ್ತನೆ ನಾವು ನೋಡುವಾಗ, ಮೊದಲನೇ 3ನೇ ಕೀರ್ತನದಲ್ಲಿ 2 ವಾಕ್ಯಗಳು ನಾವು ನೋಡುವಾಗ, ವಿರೋಧಿಗಳು ಇನ್ನು ವೈರಿಗಳು ಹೆಚ್ಚಾದರು, ವಿರೋಧಿಗಳು ಹೆಚ್ಚಾದರು, ವಿರೋಧವಾಗಿ ಮಾತಾಡುವವರು ಹೆಚ್ಚಾಗಿದ್ದಾರೆ, ಈ ರೀತಿಯಾಗಿ ಅವನು ಮಾತಾಡ್ದ. ಹಂಗ ಆ ಸಮಯ ಒಂದು ಟೋಟಲ್ ಒಂದು ಡಿಸಾಸ್ಟರ್. ದಾವೀದ ಜೀವನದಲ್ಲಿ ಒಂದು ಡಿಸಾಸ್ಟರ್ ಎದುರು ನೋಡುತ್ತಾ ಇಲ್ಲ. ಯಾಕಂದ್ರೆ ತನ್ನ ಸ್ವಂತ ಮಗನಾದ ಅಬ್ಸಲೋಮ್ ಅವನ ವಿರೋಧವಾಗಿ ದ್ರೋಹ ಮಾಡುವಾಗ, ಅವನ ವಿರೋಧವಾಗಿ ತಂದೆಯೇ ಸಾಯಿಸಲಿಕ್ಕೆ அந்த ಪರಿಸ್ಥಿತಿ ಉಂಟಾಗುವಾಗ ಅವನ ಜೀವನದಲ್ಲಿ ಅದು ನ್ಯೂಸ್ ಬರುತ್ತೆ. ನೀವು ಡಿವೋಷನ್ ಸೆಕ್ಷನ್ ಆದಮೇಲೆ ನೀವು 2 ಸ್ಯಾಮುವೇಲ್ ಚಾಪ್ಟರ್ 15, 16, 17 3 ಅಧ್ಯಾಯ ನೀವು ಓದುವಾಗ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರ. ತಂದೆಗೆ ಗೊತ್ತಿಲ್ಲದೆ ತಂದೆ ನೋಡ್ಲಿಕ್ಕೆ ಬರುವಾಗ அந்த ಮೇನ್ ಎಂಟ್ರೆನ್ಸ್ ಗೇಟ್ ನಿಂತ್ಕೊಂಡು ಬರುವ ಜನರ ಹತ್ರ ಹಂಗೆ ಅವರೇ ಹಗ್ ಮಾಡಿ ಅವರ ಕಷ್ಟನೆಲ್ಲ ಕೇಳುವಾಗ ಅದಕ್ಕೊಂದು ಒಂದು ಮಾತು ವಾಪಸ್ ಒಂದು ಮಾತು ಏನು ಹೇಳ್ತಾ ಅಂದರೆ, ನಿಮಗೆ ಅನೇಕ ಪ್ರಾಬ್ಲಗಳು ಇದೆ, ಆದರೆ ನಿಮ್ಮ ಪ್ರಾಬ್ಲವನ್ನು ಕೇಳಲಿಕ್ಕೆ, ಅದು ಸಾಲ್ವ್ ಮಾಡಲಿಕ್ಕೆ ರಾಜ್ಯನು ಅರಣ್ಮನೆಯಲ್ಲಿ ಒಬ್ಬರು ಇಲ್ಲ. ಆ ರೀತಿಯಾಗಿ ಮಾತಾಡಿ, ನಾನು ರಾಜವಾದಾದರೆ ನಾನು ಇದೆಲ್ಲ ಸರಿಪಡಿಸ್ತೀನಿ. ಆ ರೀತಿಯಾಗಿ ಓಲ್ ನೇಷನ್ அந்த 2 சாமுவேல் சாப்டர் 15 ನಾನು ಓದುವಾಗ ಯಾವಾಗ அந்த ಎಸ್ಕಲೇಟ್ அந்த ಪ್ರಾಬ್ಲಮ್ ಹೆಚ್ಚಾಗುವಾಗ ದೇಶವೆಲ್ಲ ಅಬ್ಸಲೋಮ್ ಜೊತೆ ಹೋಯಿತು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟது. ಓಲ್ ನೇಷನ್, ದೇಶದಲ್ಲಿರುವ ಎಲ್ಲಾ ಜನರ ಹೃದಯವನ್ನೇ ಪಡ್ಕೊಂಡು ಅನ್ನೋದು ವಾಕ್ಯದಲ್ಲಿ ಫುಲ್ ದ ನೇಷನ್ ದೇ ಆರ್ ಫುಲ್ಲಿ ಟರ್ನ್ ಟುವರ್ಡ್ಸ್ ಅಬ್ಸಲೋಮ್. ಎಲ್ಲ ಅಂದ್ರೆ ಇಸ್ರೇಲ್ ದೇಶದಲ್ಲಿ ಎಲ್ಲಾ ಜನರು ಅಬ್ಸಲೋಮ್ ಜೊತೆ ಸಾಯಿದ್ರು ಎಂದು ವಾಕ್ಯದಲ್ಲಿ ಎಂದು ಬರೆಯಲ್ಪಟ್ಟಿದೆ 1 ಸಾಮುವೇಲ್ ಚಾಪ್ಟರ್ 15. ಆ ಸಂದರ್ಭದಲ್ಲಿ ನೋಡುವಾಗ ಅವ ಎಸ್ಕಪ್ ಆಗ್ತಾನೆ. ಎಸ್ಕಪ್ ಆಗಿ ಅಂದ್ರೆ ಜಂಗಲ್ ಇರುವಾಗ ಅವಾಗ ನ್ಯೂಸ್ ಬರುತ್ತೆ, ಅಹೀತೋಫೆಲ್ ಅಂತ ಒಂದು ಒಳ್ಳೆ ದೇವದಾಸರು ದಾವೀದಕ್ಕೆ ಬಾಳ ಕೀ ರೋಲ್ ಫಾರ್ ದ ಕೌನ್ಸಿಲಿಂಗ್, ಆಲೋಚನೆ ಹೇಳಲಿಕ್ಕೆ ಬಹಳ ಮುಖ್ಯವಾದ ಒಂದು ಲೀಡರ್ ಆಗಿದ್ದು ಅಹೀತೋಫೆಲ್. ಅವನು ದಾವೀದ ಜೊತೆ ಸೇರ್ಕೊಂಡು ನಾನು ಬರೀತಿದ್ದೆ. ಇದೆಲ್ಲ ಕೌಂಟ್ ಮಾಡುವಾಗ ದಾವೀದ ಜೀವನದಲ್ಲಿ ಬಹಳ ಓರಿ, ಚಿಂತೆ, ಕಷ್ಟ, ಅವಮಾನ. ಅದೇ ನೀವು 16 ಅಧ್ಯಾಯದಲ್ಲಿ ಓದುವಾಗ ಬೆಟ್ಟವನ್ನು ಕ್ಲೋತ್ ಫುಲ್ಲ ಹೆಡ್ ಕವರಿಂಗ್ ಮಾಡಿಕೊಂಡು ಶೇಮ್ ಆಗಿ ನಡ್ಕೊಂಡು ಹೋಗ್ತಾನೆ, ಚಪ್ಪಲ್ನ ಸ್ಯಾಂಡಲ್ ಇಲ್ಲದೆ ನಡ್ಕೊಂಡು ಹೋಗ್ತಾನೆ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಶೇಮ್ ಕೌಂಟ್ ಮಾಡ್ತಾನೆ, ಯಾರೆಲ್ಲ ಅಬ್ಸಲೋಮ್ ಜೊತೆ ಸೇರಿದಾರಲ್ಲ ಅಂತ ನ್ಯೂಸ್ ಬರುವಾಗ ಅವನ ಒಳಗಡೆ ಅನೇಕ ದುಃಖ, ಭಯ, ಚಿಂತೆ, ಇದೆಲ್ಲ ದೇಶವೆಲ್ಲ ಅಬ್ಸಲೋಮ್ ಜೊತೆ ಹೋಯ್ತು. ಒಬ್ರು ನ್ಯೂಸ್ ಹೇಳ್ತಾರೆ, ಅಹೀತೋಫೆಲ್ ಜೊತೆ ಹೋದಾನೆ ಹೇಳ್ತಾರೆ. 16 ಅಧ್ಯಾಯದಲ್ಲಿ ಹೋಗುವಾಗ ಸೌಲ್ ರಿಲೇಟಿವ್ ಶಿಮಾಯಿನ್ ಒಬ್ಬ ಏನ್ ಮಾಡ್ತಾನೆ, ದೂಷಣೆ ಮಾಡ್ತಾನೆ, ಕೆಟ್ಟ ಕೆಟ್ಟ ಮಾತುಗಳು ಮಾತಾಡ್ತಾನೆ. ಆಮೇಲೆ ಮೋಪ್ ಮಾಡುತ್ತಾರೆ, ಶಪಿಸುತ್ತಾರೆ. ನೀವು ಮಾಡಿದ್ದ ತಪ್ಪು ನಿಮ್ಮ ಮೇಲೆ ಬಂತು ನೋಡಿ, ದೇವರಿದ್ದಾದ್ರೆ ಯಾಕೆ ಹಿಂಗೆಲ್ಲ ಆಗುತ್ತೆ. ಇದೆಲ್ಲ ಕೇಳುವಾಗ ಅವನ ಒಳಗಡೆ ಒಂದು ಬಹಳ ಕಣ್ಣೀರು, ಒಂದು ಆ ರೀತಿಯಾದ. ನನ್ನ ಪ್ರಿಯರಿಂದ ಬೆಳಗಿನ ಸಮಯದಲ್ಲಿ, ಅನೇಕ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಹಂಗೆ ಆಗುತ್ತೆ. ಕೆಲವು ಸಮಯದಲ್ಲಿ ಎಲ್ಲರ ಜೀವನದಲ್ಲಿ ನಮ್ಮ ಜೊತೆ ಇರುವವರೇ ನಮಗೆ ದ್ರೋಹ ಮಾಡಬಹುದು. ಅದು ವ್ಯಾಪಾರ ವಿಷಯದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಸೇವೆಯಲ್ಲಿ ನಮಗೆ ಜೊತೆ ನಾವು ಟ್ರೈನಿಂಗ್ ಮಾಡುವರೆ. ನಾವು ಹೆಚ್ಚಾಗಿ ಆಕ್ಚುಲಿ ಅಬ್ಸಲೋಮ್ ಮತ್ತು 3ನೇ ಮಗ, ಹೆಚ್ಚಾಗಿ ಪ್ರೀತಿ ಮಾಡಿದ ಒಂದು ಮಗ. ನಾವು ಯಾರ ಪ್ರೀತಿ ಮಾಡುತ್ತೀವಿ ಅವರೇ ಒಂದು ನಮಗೆ ವಿರೋಧವಾಗಿ ಮಾತಾಡಬಹುದು, ನಮಗೆ ವಿರೋಧವಾಗಿ ಕಾರ್ಯಗಳು ಮಾಡಬಹುದು. ನಮ್ಮ ಜೀವನದಲ್ಲಿ ಅವಮಾನ, ನಾವು ನಾವು ಹೆಚ್ಚಾಗಿ ಟ್ರಸ್ಟ್ ಮಾಡುತ್ತೀವಿ ಅವರೇ ನಮಗೆ ವಿರೋಧವಾಗಿ ಕ್ರಿಯೆಗಳ ಮಾಡುವಾಗ ನಮ್ಮ ಜೀವನದಲ್ಲಿ ನಾವು ಸೋತು ಹೋಗ್ತೀವಿ. ಇವತ್ತು ನೋಡುವ ನಿಮ್ಮ ಜೀವನದಲ್ಲಿ ಆ ರೀತಿಯಾಗಿ ಘಟನೆಗಳು ಆಗಿರಬಹುದು.
ನಿಮ್ಮ ಫ್ಯಾಮಿಲಿ ಲೈಫ್, ನಿಮ್ಮ ಬಿಸ್ನೆಸ್ ಲೈಫ್, ಕೆಲವು ಸಮಯದಲ್ಲಿ ನಮ್ಮ ಅನೇಕ ಚಿಂತೆ, ಕಣ್ಣೀರು, ಭಾரம், ದುಃಖ ದೇವರು ಇರುವಾಗ, ಯಾಕಂದ್ರೆ ಅವನ ಎರಡು ವಿಧವಾದ ಅಟ್ಯಾಕ್. ಒಂದು ಎಕ್ಸ್ಟರ್ನಲ್, ಹೊರಗಡೆ ಏನಂದ್ರೆ ಅವನ ಸಾಯಿಸಲಿಕ್ಕೆ ಅವನಿಗೆ ವಿರೋಧವಾಗಿ ಒಂದು ಕೂಟ ರೆಡಿ ಆಗುತ್ತೆ. ಎಕ್ಸ್ಟರ್ನಲಿ ಶರೀರ ಪ್ರಕಾರವಾಗಿ ಅವನ ನಾಶಪಡಿಸಲಿಕ್ಕೆ ಯೋಚನೆ ಮಾಡುತ್ತಾರೆ. ಇನ್ನೊಂದು ರೀತಿಯಾಗಿ ನೋಡುವಾಗ ಇಂಟರ್ನಲ್, ಒಳಗಡೆ ಅವನಿಗೂ ದೇವರಿಗೂ ಉಳ್ಳ ಐಕ್ಯ, ನಂಬಿಕೆ, அந்த ರಿಲೇಶನ್ಶಿಪ್ ವಿರೋಧವಾಗಿ ಮಾತಾಡ್ತಾರೆ. ಕೆಲವು ಸಮಯದಲ್ಲಿ ಜನರು ಹಂಗೆ ಮಾತಾಡುವಾಗ ನಮ್ಮ ಒಳಗಡೆ ಕೆಲವು ಸಮಯದಲ್ಲಿ ನಾವು ದೇವರು ನಮ್ಮ ಜೊತೆ ಇರುವಾಗ ಯಾಕೆ ಹಿಂಗೆಲ್ಲ ಆಗಬೇಕು, ನಾನು ಚೆನ್ನಾಗಿ ಅವರ ಪ್ರೀತಿ ಯಾಕೆ ಅವ್ರು ಹಂಗೆ ಮಾಡಬೇಕು, ಯಾಕೆ ಹಂಗೆ ಮಾತಾಡಬೇಕಂದ್ರೆ ಎಮೋಷನಲ್ ನಾವು ಡೌನ್ ಆಗ್ತೀವಿ, ಫಿಸಿಕಲ್ ಆಗಿ ನಾವು ಡೌನ್ ಆಗ್ತೀವಿ, ಸ್ಪಿರಿಚುವಲ್. ಯಾಕಂದ್ರೆ ಅವ್ರ ಜೊತೆ ದೇವರು ಇಲ್ಲನ ಜನರು ಮಾತಾಡ್ತಾರೆ ವಾಕ್ಯದಲ್ಲಿ ಬರೆಯಲ್ಪಟ್ಟೈತೆ. ಹಂಗಂದ್ರೆ ರಿಲೇಶನ್ಶಿಪ್ ನಮಗೂ ಗೊತ್ತು ನಾವು ದೇವರ ಜೊತೆ ಹೆಂಗಿದ್ದೀವಿ. ಕೆಲವು ಸಮಯದಲ್ಲಿ ನಾವು ಚೆನ್ನಾಗಿ ಇದ್ದುಕೊಂಡು ಯಾಕೆ ಹಿಂಗೆ ಆಗಬೇಕನ್ನು ನಾವು ಕೆಲವು ಸಮಯದಲ್ಲಿ ನಾವು ಕೇಳುತ್ತೀರೋ ಪ್ರಿಯರೇ. ಈ ರೀತಿಯಾದ ಸಮಯದಲ್ಲಿ ದಾವೀದನ ಎರಡು ವಾಕ್ಯವನ್ನು ಈ ರೀತಿಯಾಗಿ ಅವನು ಥಿಂಕ್ ಮಾಡುವಾಗ ಸಡನ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ಬ್ರೇಕ್ ಥ್ರೂ ಅವನ ಜೀವನದಲ್ಲಿ ಆಗುತ್ತೆ. ಮೂರನೇ ವಾಕ್ಯ ನಾವು ನೋಡುವಾಗ ಟೋಟಲಿ ಅವನು ಟರ್ನ್ ಆಗ್ತಾನೆ. ವಿರೋಧಿಗಳ ನೋಡುತ್ತಾನೆ, ವೈರಿಗಳ ನೋಡುತ್ತಾನೆ, ವಿರೋಧವಾಗಿ ಮಾತಾಡುವ ಜನರ ನೋಡುವಾಗ ಅವನ ಆತ್ಮೀಯ ಜೀವನದಲ್ಲಿ ಲೋವೆಸ್ಟ್ ಪಾಯಿಂಟ್ ಹಂಗೇ ಡೌನ್ ಆಗ್ತಾನೆ. ಆದರೆ ಈಗ ನೋಡಿ, ಫೋಕಸ್ ಆನ್ ದ ಪರ್ಸ್ಪೆಕ್ಟಿವ್ ಈಗ ಏನಾಗುತ್ತಂದ್ರೆ ವೈರಿಗಳು, ವಿರೋಧಿಗಳು, ವಿರೋಧವಾಗಿ ಮಾತಾಡುವ ಜನರ ಬಿಟ್ಟು ಹಂಗೆ ಟರ್ನ್ ಆಗ್ತಾನೆ. ಈಗ ದೇವರ ಮೇಲೆ ನಂಬಿಕೆ ಇಡುತ್ತಾನೆ. ದ ಟ್ರಸ್ಟ್, ದ ಕೀರ್ತನೆಯ ಟೈಟಲ್ ಏನಂದ್ರೆ ಟ್ರಸ್ಟ್, ಭರವಸೆ, ನಂಬಿಕೆ, ವಿಶ್ವಾಸ ನಮ್ಮ ಜೀವನದಲ್ಲಿ ಇರಬೇಕೆಂದು ಈ ವಾಕ್ಯದಲ್ಲಿ ನಾವು இந்த ಕೀರ್ತನೆ ನೋಡಬಹುದು. ಅನೇಕ ಸಮಯದಲ್ಲಿ ನಾವು ಅದೇ ಮಿಸ್ಟೇಕ್ ನಾವು ಮಾಡುವ ಒಂದು ದೊಡ್ಡ ಒಂದು ಮಿಸ್ಟೇಕ್ ಏನಂದ್ರೆ, ಜನರು ಏನು ಮಾತಾಡ್ತಾರೆ, ಯಾರು ನಮಗೆ ವಿರೋಧವಾಗಿ ಮಾತಾಡ್ತಾರೆ, ಯಾರು ವಿರೋಧವಾಗಿ ಕಾರ್ಯಗಳು ಮಾಡುತ್ತಾರೆ, ಇದನ್ನು ನಾವು ಕೌಂಟ್ ಮಾಡುವಾಗ ನಮ್ಮ ಜೀವನದಲ್ಲಿ, ಆತ್ಮಿಕ ಜೀವನದಲ್ಲಿ ಹಂಗೇ ನಾವು ಕುಗ್ಗಿ ಹೋಗುತ್ತೀವಿ, ಡೌನ್ ಆಗ್ತೀವಿ. ಆದ ಕಾರಣಕ್ಕೋಸ್ಕರ ಕೆಲವರು ಇಂಟ್ರೆಸ್ಟ್ ಇಲ್ಲ, ಬೈಬಲ್ ಓದುವುದು ಇಂಟ್ರೆಸ್ಟ್ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುವುದಿಲ್ಲ, ಆರಾಧನೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಬರುವುದಿಲ್ಲ, ದೇವರ ಆಲಯವನ್ನು ಹುಡುಕಿ ಹೋಗಲಿಕ್ಕೆ ನಮಗೆ ಇಂಟ್ರೆಸ್ಟ್ ಬರುವುದಿಲ್ಲ. ಆದರೆ ದಾವೀದ ಇಷ್ಟು ಸಮಸ್ಯೆಗಳ ಮಧ್ಯೆಯಲ್ಲಿ ಅವರ ಪರ್ಸ್ಪೆಕ್ಟಿವ್ ದೇವರ ಮೇಲೆ ಮೂರನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನು ನನ್ನ ಗುರಾಣಿಯು, ನನ್ನ ಮಹಿಮೆ, ನನ್ನ ತಲೆಯನ್ನು ಎತ್ತುವವನು. ಎಸ್, ಇನ್ ದ ಮಿಡ್ಸ್ಟ್ ಆಫ್ ದ ಟ್ರಬಲ್, ಅಂದ ಕಷ್ಟ ಸಮಯದಲ್ಲಿ, ಅಂದ ಸಂಕಟ ಸಮಯದಲ್ಲಿ, ಚಿಂತೆ ಸಮಯದಲ್ಲಿ, ಭಯ, ಇದು ಮಧ್ಯದಲ್ಲಿ ದೇವರು ಯಾರಾಗಿ ಇದ್ದಾರೆ ಎಂದು ಧ್ಯಾನ ಮಾಡುತ್ತಾನೆ. ಇವಾಗ ಅದೇ ಇಂಪಾರ್ಟೆಂಟ್, ಅದೇ ಟರ್ನಿಂಗ್ ಪಾಯಿಂಟ್, ಅದೇ ಬ್ರೇಕ್ ಥ್ರೂ ದಾವೀದ ಜೀವನದಲ್ಲಿ. ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳು ನಾವು ನೋಡಬಹುದು. ಗುರಾಣಿಸಿ ದೇವರು ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು, ನಮಗೆ ವಿರೋಧವಾಗಿ ಎದ್ದು ನಿಲ್ಲುವ ವಿರೋಧಿಗಳು, ವೈರಿಗಳು, ಜನರು ಮಾತಾಡುವ ಮಾತುಗಳಿಗೆ ಮುಂದೆ ನಮ್ಮ ಕೈಯಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ಗುರಾಣಿಯ ಕೊಡುತ್ತಾ ಇಲ್ಲ, ಆತನೇ ನಮ್ಮ ಜೀವನದಲ್ಲಿ ಗುರಾಣಿಯಾಗಿ ನಿಲ್ಲುತ್ತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಬೆಳಗಿನ ಸಮಯದಲ್ಲಿ ಆತನು ಬೆಳನ್ ಕೊಡುವವನಾಗಿ ಅಲ್ಲ, ಆತನೇ ಬೆಳನಾಗಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತಾರೆ. ಈಗ ಅವನ ಸಮಸ್ಯೆಗಳ ಫೋಕಸ್ ಮಾಡ್ತಾ ಇಲ್ಲ, ಈಗ ಅವನ ದೇವರ ಫೋಕಸ್ ಮಾಡುತ್ತಾನೆ. ಸೊ ಇವತ್ತು ಇಂದ ಬೆಳಗಿನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ, ಹೌದು ಬ್ರದರ್, ನನಗಿರುವ ಸಮಸ್ಯೆಗಳು ಎಷ್ಟು ದೊಡ್ಡದು ಗೊತ್ತಾ, ನಮ್ಗೆ ಗೊತ್ತಿಲ್ಲ ಬ್ರದರ್. ಕೆಲವು ಜನರು ಮಾತಾಡುವಾಗ, ಪಾಸ್ಟರ್ ನಿಮಗೆ ಗೊತ್ತಿಲ್ಲ ಪಾಸ್ಟರ್, ನಾನು ಎಷ್ಟು ಕಷ್ಟದಲ್ಲಿ ಹೋಗ್ತೇನೆ, ಕಣ್ಣೀರಲ್ಲಿ ಹೋಗ್ತೇನೆ. ನಮ್ಮ ದೃಷ್ಟಿ ಹಂಗಿರ್ಬೋದು, ಆದರೆ ನಾವು ಇವತ್ತು ಹೋಗುವ ಸಂಕಟ, ಕಷ್ಟ, ಅವಮಾನ, ನಿಂದೆ, ಇದಕ್ಕೆಲ್ಲಕ್ಕಿಂತಲೂ ದೇವರು ನಮ್ಮ ಜೀವನದಲ್ಲಿ ದೊಡ್ಡವರಾಗಿದ್ದಾರೆ. ಅವರು ಸರ್ವಶಕ್ತಿನೂ ಇಸ್ ಆಲ್ ಪವರ್ಫುಲ್.
ಆಲ್ ಮೈಟಿ ಗಾಡ್, ಗುರಾನಿ ಆತನೇ. ಈಗ ನಾವು ನೋಡುತ್ತೀವಿ ಇಲ್ಲ ಸಿಲ ಕ್ರಿಶ್ಚಿಯನ್ ಮೂವಿಲಿ ಯುದ್ಧ ಮಾಡುವಾಗ ಸೈನಿಕರ ಕೈಯಲ್ಲಿ ಒಂದು ಚಿಕ್ಕ ಗುರಾಣಿ ಇದೆಲ್ಲ, ಆ ರೀತಿ ಅಲ್ಲ. ಗುರಾಣಿ ಅಂದ್ರೆ ಓಲ್ಡನ್ ಟೈಮ್ಲ ಗುರಾಣಿ ಅಂದ್ರೆ ಓಲ್ ಬಾಡಿ ಕ್ಯಾನ್ ಕವರ್, ನಮ್ಮ ಮುಳ್ಳು ಶರೀರವನ್ನು ನಾವು ಪೂರ ಶರೀರವನ್ನು ನಾವು ಏನು ಮಾಡಬಂದ್ರೆ ಕವರ್ ಮಾಡುವ ರೀತಿಯಾಗಿ ಆ ಸಮಯದಲ್ಲಿ ಗುರಾಣಿ ಇತ್ತು. ಹಂಗಂದ್ರೆ ಹಿಂಗೆ ನೋಡ್ತಾನೆ, ಹೌದು ನನಗೆ ವಿರೋಧವಾಗಿದ್ದಾರೆ, ಹೌದು ನನಗೆ ವಿರೋಧ ಬೈರಿಗಳು ಹೆಚ್ಚಾಗಿದ್ದಾರೆ, ಹೌದು ರೈಟ್, ನನಗೆ ವಿರೋಧವಾಗಿ ಮಾತಾಡುತ್ತಾರೆ, ಇದು ಎಲ್ಲ ಇದು ಮಧ್ಯದಲ್ಲಿ ನನಗೆ ಸುರಕ್ಷೆ ಕೊಡುವನಾಗಿ ಗುರಾಣಿಯಾಗಿ ನೀವು ಇರ್ತೀರಾ ಸ್ವಾಮಿ ಅನು ಪ್ರಾರ್ಥನೆ ಮಾಡುತ್ತಾನೆ. ಅದು ಮಾತ್ರ ಅಲ್ಲ, ನೀವು ನನ್ನ ಮಹಿಮೆ, ಹೌದು, ಯಾಕಂದ್ರೆ ಅಂದ್ರೆ 2 ಸಾಮುವೇಲ್ ಚಾಪ್ಟರ್ 15, 16, 17 ನೀವು ಓದುವಾಗ அந்த ಶಿಮಾಯಿ அந்த ಸೌಲ್ ರಿಲೇಟಿವ್ ಅವ ದಾವೀದಕ್ಕೆ ವಿರೋಧವಾಗಿ ಮಾತಾಡ್ತಾನೆ, ಶಪಿಸುತ್ತಾನೆ, ಕಲ್ಲೆತ್ತು ಮೇಲೆ ಮುಡಿತಾನೆ, ಕಲ್ಲು ಮಣ್ಣೆಲ್ಲ ತೆಗೆದು ಹಾಕ್ತಾನೆ, ಶಪಿಸ್ತಾನೆ. ನಾವು ಕೆಲವು ಸಮಯ ನಾವು ಅಲ್ಲಿ ನಮ್ಮ ಊರದಲ್ಲಿ ಜಗಳ ಬರುವಾಗ ಜನರು ಏನು ಮಾಡ್ತಾರೆ, ಮಣ್ಣು ಕಲ್ಲಲ್ಲಿ ಏನು ಮಾಡ್ತಾರೆ, ಜನರ ಒಂದು ಶಪಿಸುತ್ತಾರೆ. ಅದೇ ರೀತಿಯಾಗಿ ಶಿಮಾಯಿ ದಾವೀದನನ್ನು ಶಪಿಸುತ್ತಾನೆ. ಅವಾಗ ದಾವೀದ ಜೊತೆ ಒಬ್ಬ ಇದಾನ, ಅಭಿಷಾಯಿನ ಒಬ್ಬ, ಅವನು ಹೇಳ್ತಾನೆ, ದಾವೀದ ರಾಜ ಒಂದು ಮಾತು ಹೇಳಿ, ಈಗಲೇ ಅವನು ಏನು ಮಾಡ್ತಾನೆ, ಅವನ ತಲೆಯ ನಾನು ಕಟ್ ಮಾಡ್ತೇನೆ ಎಂದು ಒಂದು ಮಾತು ಹೇಳ್ತಾನೆ. ಅವಾಗ ದಾವೀದ ಹೇಳ್ತಾನೆ, ನನ್ನ ಮಗನೇ ನನಗೆ ವಿರೋಧವಾಗಿದ್ದಾನೆ, ಅವನು ಏನು ಈಗ ದೇವರು ಅನುಕರಗ ನಾನು ಈಗ ಹೋಗುತ್ತೇನೆ, ಆದರೆ ದೇವರು ಮತ್ತೆ ನನ್ನ ತಿರುಗಿ ಕರ್ಕೊಂಡು ಬರುತ್ತಾರೆ ಎಂದು ಅವ ಅಲ್ಲಿ ಒಂದು ನಂಬಿಕೆಯಿಂದ ಒಂದು ಮಾತು ಅದರ ಅರ್ಥ ಏನಂದ್ರೆ, ಅವನಿಗೆ ಗೊತ್ತು ಇದೆಲ್ಲ ಆಗುತ್ತೆ, ಆದರೆ ದೇವರು ನನ್ನ ಮಹಿಮೆ ಮಾತ್ರನಲ್ಲ, ನನ್ನ ತಲೆ ಎತ್ತುವವನಾಗಿದ್ದಾನೆ. ಇವತ್ತು இந்த ವಾಕ್ಯವನ್ನು ಕೇಳುವ, இந்த ವಾಕ್ಯವನ್ನು ಇದು ನೋಡುವ ನಿಮ್ಮ ಜೀವನದಲ್ಲಿ ನೀವು ಅವಮಾನ ಪಟ್ಟಿರಬಹುದು. ನೀವೆಲ್ಲಿ ಅವಮಾನ ಪಟ್ಟಿದ್ದೀರೋ ಅಲ್ಲಿ ನಿಮ್ಮ ತಲೆ ಎತ್ತುವವನಾಗಿ ದೇವರಿದ್ದಾರೆ. ಯಾಕಂದರೆ ದಾವೀದ ಅವಮಾನ ಪಟ್ಟ ಆ ಮಧ್ಯದಲ್ಲಿ ಬರೆಯಲ್ಪಟ್ಟ ಒಂದು ಕೀರ್ತನೆ ಇದು. 2 ಸಾಮುವೇಲ್ 16 ಅಧ್ಯಾಯದಲ್ಲಿ ಓದುವಾಗ ತನ್ನ ಮುಖವನ್ನೇ ಬಟ್ಟೆದಿಂದ ಮುಚ್ಚಿಕೊಂಡು ಹೋಗ್ತಾನೆ, ಅಷ್ಟು ಒಂದು ಅವಮಾನ ಆಯ್ತು ಅವನದು. ಆದರೆ ಮತ್ತೆ ದೇವರು ಅದಂದ್ರೆ ಭವಿಷ್ಯವನ್ನೇ ಮಾತಾಡ್ತಾನೆ ವಾಕ್ಯ ಮೂಲಕವಾಗಿ, ನೀವು ನನ್ನ ತಲೆ ಎತ್ತುವವನು ಸ್ವಾಮಿ, ನನ್ನ ಮಹಿಮೆ, ನನ್ನ ಗುರಾಣಿ, ಆ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾನೆ. ಸೊ ಇವತ್ತು ಬೆಳಗಿನ ಸಮಯದಲ್ಲಿ ಎಲ್ಲರ ಜೀವನದಲ್ಲಿ ಸಮಸ್ಯೆಗಳಿದೆ, ಎಲ್ಲರ ಜೀವನದಲ್ಲಿ ನಿಂದೆ, ಅವಮಾನ, ಹೋರಾಟ, ಕಷ್ಟಗಳಿದೆ. ಇದು ನಾವು ಫೋಕಸ್ ಮಾಡುವಾಗ ನಾವು ದೇವರು ಮಕ್ಕಳಾಗಿ ಹಿಂಬಾಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫೋಕಸ್ ಪ್ರಾಬ್ಲಮ್ ಪ್ರಶ್ನೆಗಳು ಬಿಟ್ಟು ಫೋಕಸ್ ನಾವು ನಮ್ಮ ದೇವರು ಯಾರಾಗಿ ಇದ್ದಾರೆ ಎಂದು ನಾವು ಧ್ಯಾನ ಮಾಡುವುದೇ ಒಳ್ಳೆ ಒಂದು ದೇವರ ಮಕ್ಕಳು ಕೆಲಸ. ಇಲ್ಲ ಪಾಸ್ಟರ್ ಹೆಂಗೆ ಅವ ಟ್ರಸ್ಟ್ ಮಾಡ್ತಾನೆ ಅಂದರೆ, ಹಂಗೆ ನೀವು 5ನೇ ವಾಕ್ಯ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನಾನು ಸುಖವಾಗಿ, ಐ ವಿಲ್ ಸ್ಲೀಪ್ ಇನ್ ಪೀಸ್. ಇಂಗ್ಲಿಷ್ ಬೈಬಲ್ ಬರೆಯಲ್ಪಟ್ಟಿದೆ, ಐ ವಿಲ್ ಸ್ಲೀಪ್ ಇನ್ ಪೀಸ್, ದ ಲಾರ್ಡ್ ಸಸ್ಟೈನ್ ಮೀ. ಯಾಕಂದ್ರೆ ಎಷ್ಟು ಪ್ರಾಬ್ಲಮ್ ಸಮಸ್ಯೆಗಳ ಮಧ್ಯೆ ಒಬ್ಬರಿಗೆ ನಿದ್ದೆ ಬರುವಲಿಕ್ಕೆ ಸಾಧ್ಯವೇ ಇಲ್ಲ. ಸುಖವಾಗಿ ನಾನು ನಿದ್ದೆ ಮಾಡುತ್ತೇನೆ, ದೇವರು ನನ್ನನ್ನು ಕಾಪಾಡುತ್ತಾರೆ ಅಂತ ಕನ್ನಡ ಎಲ್ಲ ಬರೆಯಲ್ಪಟ್ಟಿದೆ. ಬಟ್ ಇಂಗ್ಲಿಷ್ ಬೈಬಲ್ ಸಸ್ಟೈನ್ ಮೀ. ಕೆಲವು ಸಮಯದಲ್ಲಿ ತಾಯಿಯವರು ಏನು ಮಾಡ್ತಾರೆ, ಮಕ್ಕಳೇನು ನಿದ್ದೆ ಮಾಡಬೇಕೆಂದು ಇಷ್ಟಪಡುವಾಗ ಏನು ಮಾಡ್ತಾರೆ ಅಂದರೆ, ಕೈಯಲ್ಲಿರುವಾಗ ಎದ್ದು ಹೋಗಲಿಕ್ಕೆ ಇನ್ನೂರು ಕೈಯಲ್ಲಿ ಕೊಡಲಿಕ್ಕೆ ಯೋಚನೆ ಮಾಡ್ತಾರೆ, ಯಾಕಂದರೆ ಡಿಸ್ಟರ್ಬ್ ಆಗುತ್ತೆ ಅಂತ. ಇಲ್ಲಿ ಅದೇ ಆ ರೀತಿಯಾದ ಇಲ್ಲಿ ದಾವೀದ ಬರೆದಿದ್ದಾನೆ, ನಾನು ಸುಖವಾಗಿ ನಿದ್ದೆ ಮಾಡಿದ್ದೇನೆ, ಯಾಕಂದರೆ ದೇವರು ನನ್ನನ್ನು ಕಾಪಾಡುತ್ತಾರೆ. ಸಸ್ಟೈನಿಂಗ್. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಕೆಲವು ಸಮಯದಲ್ಲಿ ನಾವು ಮನೆಗಳಲ್ಲಿರುವಾಗ
ಕೆಲವು ಸಮಯದಲ್ಲಿ ಕೆಲವು ಹೊಸ ಪ್ಲೇಸ್ಗೆ ಹೋಗುವಾಗ ನಮಗೆ ನಿದ್ದೆ ಬರುವುದಿಲ್ಲ. ಕೆಲವು ಸಮಯದಲ್ಲಿ ನಾವು ಕೆಲವರು ಬೆಡ್ಡಲ್ಲ ಕಾಟಲ್ಲಿ ನಿದ್ದೆ ಮಾಡುವವರು ಕೆಳಗಡೆ ಮ್ಯಾಟ್ರೆಸ್ ಕೊಡುವಾಗ ಅವ್ರಿಗೆ ನಿದ್ದೆ ಬರುವುದಿಲ್ಲ. ಕೆಳಗಡೆ ಮಲ್ಕೊಳ್ಳುವವರು ಬೆಡ್ಡಲ್ಲ ಕೊಡುವ ನಿದ್ದೆ ಬರುವುದಿಲ್ಲ. ಟ್ರಾವೆಲ್ಲ ಕೆಲವರಿಗೆ ನಿದ್ದೆ ಬರುವುದಿಲ್ಲ. ಇಲ್ಲ ನಿಮ್ಮನ್ನು ನಮಗೆ ಗೊತ್ತು, ಕೆಲವ್ರಿಗೆ ಲೈಟ್ ಆಗಬೇಕು, ಕೆಲವ್ರಿಗೆ ಲೈಟ್ ಡಾರ್ಕ್ ಆಗಿರಬೇಕು. ದಾವಿದ ಲೈಫ್ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ರಿ. ಯಾವ ರೀತಿಯಾದ ಒಂದು ರಾಜ ಪ್ಯಾಲೇಸ್ ಅರಣ್ಮನೆಯಲ್ಲಿ ಜೀವನ ಮಾಡಿದ ಒಂದು ಜೀವನ, ಈ ರೀತಿಯಾಗಿ ಸುಖವಾಗಿ ಜೀವನ ಮಾಡಿದ ಒಂದು ವ್ಯಕ್ತಿ ಇಷ್ಟು ಒಂದು ತನ್ನ ಮಗ ವಿರೋಧವಾಗಿ ಅದು ಒಂದು ದುಃಖ, ಒಳ್ಳೆ ದೋಸ ಅಹಿತೋಪಲ್ ಅಬ್ಸಲೋಮ್ ಜೊತೆ ಸೇರಿ ಅದು ಒಂದು ರೀತಿಯಾದ ದುಃಖ, ಬೇದನೆ, ಅವಮಾನ, ಜನರು ಮಾತಾಡುವ ಮಾತುಗಳು, ಇದೆಲ್ಲ ಥಿಂಕ್ ಮಾಡುವಾಗ ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಕೆಲವು ಸಮಯ ನಮ್ಮ ಜೀವನದಲ್ಲಿ ಹಂಗೆ ಆಗುತ್ತೆ. ಜನರು ನಾವು ಸೇವೆ ಮಾಡುವವರು, ಬಿಸ್ನೆಸ್ ಮಾಡುವವರು, ರಿಲೇಟಿವ್, ಫ್ಯಾಮಿಲಿ, ಗಂಡ ಮಾತಾಡುವ ಮಾತುಗಳು, ಹೆಂಡತಿ ಮಾತಾಡುವ ಮಾತುಗಳು, ಕೆಲವು ಸಮಯದಲ್ಲಿ ತಂದೆ ತಾಯಿ ಮಾತಾಡುವ ಮಾತುಗಳು, ಕೆಲವು ಸಮಯದಲ್ಲಿ ಮಕ್ಕಳು ತಂದೆ ತಾಯಿ ವಿರೋಧವಾಗಿ ಮಾತಾಡುವ ಮಾತುಗಳು, ಅತ್ತೆ ಸೊಸೆ ಮಾತಾಡುವ ಮಾತುಗಳು, ಇದೆಲ್ಲ ಕೇಳುವಾಗ ಕೆಲವು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಸಮಯದಲ್ಲಿ ನಿದ್ದೆ ಬರುವುದಿಲ್ಲ. ದುಃಖ, ಕಣ್ಣೀರು, ಯಾಕೆ ಈ ರೀತಿಯಾದ ಜೀವನ, ಅನೇಕ ಕ್ವಶ್ಚಿನ್, ಸವಾಲು ನಮ್ಮ ಒಳಗಡೆ ಬರುವಾಗ ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇಲ್ಲಿ ವಾಕ್ಯದಲ್ಲಿ ದಾವೀದ ಬರೆಯಲ್ಪಟ್ಟಿದ್ದಾನೆ, ಇಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಒಬ್ಬ ನಿದ್ದೆ ಮಾಡುತ್ತಾನಂದ್ರೆ அதுதான் ದೇವರ ಮೇಲೆ ಇಡುವ ನಂಬಿಕೆ, அதுதான் ದೇವರ ಮೇಲೆ ಇಡುವ ಭರವಸೆ, அதுதான் ದೇವರ ಮೇಲೆ ಇಟ್ಟ ಒಂದು ವಿಶ್ವಾಸ. ಅದನ್ನು ಬರೆದಿದ್ದಾನೆ. ಸೊ ಅರ್ಥ ಮಾಡು, ಮರಳು ಭೂಮಿ, ಅಡವಿ ಪ್ರದೇಶ, ಜಂಗಲ್, ಸಮಸ್ಯೆಗಳ ಮಧ್ಯದಲ್ಲಿ ಅವನಿಗೆ ನಿದ್ದೆ ಬರೋದು. ಅಷ್ಟು ಒಂದು ಟ್ರಸ್ಟ್ ಭರವಸೆ ದೇವರ ಮೇಲೆ ಇಟ್ಟ. ನಮ್ಮ ದೇವರ ಮೇಲೆ ಇಟ್ಟ ಅಂದರೆ ಪ್ರಿಯರು, ಇವತ್ತು ಬೆಳಗಿನ ಸಮಯದಲ್ಲಿ ನಾವು ಪೂರ್ಣವಾದ ನಂಬಿಕೆ, ಟ್ರಸ್ಟ್ ನಾವು ದೇವರ ಮೇಲೆ ಇಡಬೇಕು ಪ್ರಿಯರೇ. ಅದು ಅಂದ್ರೆ 3ನೇ ವಾಕ್ಯದಲ್ಲಿ ನಾನು ಸುಖವಾಗಿ ನಿದ್ದೆ ಮಾಡಿದ್ದೇನೆ. ಯಾಕಂದ್ರೆ ಕೆಲವು ಸ್ಕಾಲರ್ ಬರೆದಿದ್ದಾರೆ ಏನಂದ್ರೆ, ಅವತ್ತು ರಾತ್ರಿ ಅವನು ಚೆನ್ನಾಗಿ ನಿದ್ದೆ ಮಾಡಿದಾನ. ಅವತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ ಮೇಲೆ ಬರೆಯಲ್ಪಟ್ಟ ಒಂದು ಕೀರ್ತನ. ಯಾಕಂದ್ರೆ ಈಗ ಫುಲ್ ಟ್ರಸ್ಟ್, ಫುಲ್ ಕಾನ್ಫಿಡೆನ್ಸ್, ಫುಲ್ ಎಲ್ಲ ಅಂದ ಭರವಸೆ, ಅಂದ ನಂಬಿಕೆ, ಪರಿಪೂರ್ಣ ಎಲ್ಲ ಈಗ ದೇವರ ಮೇಲೆ ಇಟ್ಟಿದ ಮೇಲೆ ಅವನು ಚೆನ್ನಾಗಿ ನಿದ್ದೆ ಮಾಡುತ್ತಾನೆ. ಅಂದ್ರೆ ಕೀರ್ತನೆ, ಇಸ್ರಾಯೇಲ ಕಾಯುವ ದೇವರು, ಅವರು ನಿದ್ದೆ ಮಾಡುವುದಿಲ್ಲ ದೇವರೆಂದು ಅವನಿಗೆ ಗೊತ್ತು. ಏನು ಗೊತ್ತಂದ್ರೆ, ನಾವು ನಿದ್ದೆ ಮಾಡುವಾಗ ದೇವರು ನನ್ನನ್ನು ಕಾಪಾಡುತ್ತಾರೆ ಎಂದು ಅವನಿಗೆ ಪೂರ್ಣ ನಂಬಿಕೆ ಬಂತು. ಈಗ ನಾನು ನಿದ್ದೆ ಮಾಡುತ್ತೇನೆ, ಯಾಕಂದ್ರೆ ದೇವರು ನನ್ನನ್ನು ಏನು ಮಾಡಿದ, ಅವ್ರು ನಿದ್ದೆ ಮಾಡುವ ದೇವರಲ್ಲ. ಹೌದು ಪ್ರಿಯರೇ, ನಾವು ಆರಾಧನೆ ಮಾಡುವ ದೇವರೇ, ನಾವು ನಿದ್ದೆ ಮಾಡುವಾಗ ಅವರು ಕಾರ್ಯ ಮಾಡುವ ದೇವರು. ಕಳೆದ ದಿನದಲ್ಲಿ ಒಂದು ಅದ್ಭುತ ಕಾರ್ಯ ಆಯಿತು. ಯಾಕಂದ್ರೆ ಅಮೆರಿಕ ದೇಶದಲ್ಲಿ ಐ ಥಿಂಕ್ ಇವಾನ್ ರಾಬರ್ಟ್ಸ್ ಅವರು ಒಂದು ಸೇವಕರು, ಇವಾನ್ ರಾಬರ್ಟ್ಸ್ ಆರ್ ಓರಲ್ ರಾಬರ್ಟ್ಸ್ ಒಬ್ಬರು ಸೇವೆ ಮಾಡುವಾಗ ಭಾಳ ಅವರ ಜೀವನದಲ್ಲಿ ಅನೇಕ ಕೊರತೆಗಳ, ಮನೆಯಲ್ಲಿ ಅನೇಕ ಕೊರತೆಗಳಿರುವಾಗ ಒಂದು ದಿನ ಏನಾಯ್ತಂದ್ರೆ, ಮಗುಗೆ ಹಾಲು ಕೊಡಲಿಕ್ಕೆ ಅವ್ರ ಹತ್ರ ಒಂದು ಹಾಲು ಪ್ಯಾಕೆಟ್ ತಗೊಳ್ಲಿಕ್ಕೆ ಅವ್ರ ಹತ್ರ ರೊಕ್ಕ ಇಲ್ಲ. ಅಷ್ಟು ಒಂದು ಕೊರತೆ ಆಯ್ತು. ಅವರು ಫಾಸ್ಟ್ ವೈಫ್ ಹೇಳಿದ್ರ, ನಾವು ಏನು ಸೇವೆ ಮಾಡ್ತೀವಿ, ಒಂದು ಮಗುಗೆ ಒಂದು ಹಾಲು ಪ್ಯಾಕೆಟ್ ತಗೊಂಡು ಒಂದು ಗ್ಲಾಸ್ ಹಾಲು ಕೊಡ್ಲಿಕ್ಕೆ ಆಗ್ತಾ ಇಲ್ಲಿವೆ, ಇದು ಏನು ಸೇವೆ ಹಂಗೇನೆ ಅವರು ಮಾತಾಡಿದ. ಆಮೇಲೆ ಮಲ್ಕೊಂಡಿದ್ದಾರೆ. ಇವ್ರಿಗೆ ಭಾಳ ದುಃಖವಾಯ್ತು, ಏನು ಸೇವೆ ಇದು, ಒಂದು ಪ್ಯಾಕೆಟ್ ಮಿಲ್ಕ್ ಕೊಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲಿ. ಹಂಗನೆ ಯೋಚನೆ ಮಾಡಿಕೊಂಡು ಹಂಗೇ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಫೀಲಿಂಗ್, ಮನಸ್ಸು ಬರ್ತಾ ಇಲ್ಲ ಪ್ರಾರ್ಥನೆ ಮಾಡಲಿಕ್ಕೆ. ಹಂಗೆ ಏನು ಮಾಡಿದ್ದಾರೆ, ಹಂಗೆ ಪ್ರಾರ್ಥನೆ ಮಾಡುವಾಗ ಹಂಗೆ ಮಲ್ಕೊಂಡಿದ್ದಾರೆ. ಮಲ್ಕೊಂಡುವಾಗ ರಾತ್ರಿ 1 o'clock ದೇವರು ಅದೇ ಪಟ್ಟಣದಲ್ಲಿರುವ ಇನ್ನೊಂದು ವ್ಯಕ್ತಿ ಹತ್ರ ದೇವರು ಮಾತಾಡಿದ್ರ. ಅವರು ಚೆನ್ನಾಗಿ ನಿದ್ದೆ ಮಾಡುವಾಗ ಅವರ ದೇವರು ಮಾತಾಡಿದ್ರ. ಎದ್ದು ಹೋಗಿ ಓರಲ್ ರಾಬರ್ಟ್ಸ್ ಇವಾನ್ ಮನೇಲಿ ಹೋಗಿ
ಒಂದು ಪ್ಯಾಕೆಟ್ ಮಿಲ್ಕ್, ಬಿಸ್ಕೆಟ್ ಮತ್ತು ಕೆಲವು ಕಾರ್ಯಗಳು ನೀವು ತಗೊಂಡು ಹೋಗಿ ಓರಲ್ ರಾಬರ್ಟ್ಸ್ ಇವನ್ ನಿದ್ದೆ ಮಾಡುವಾಗ ದೇವರು ಇನ್ನೊಬ್ಬರು ನಿದ್ದೆಯ ಒಂದು ಏನು ಮಾಡಿದ್ರು, ದೇವರೇ ಕೆಡಿಸಿದ್ರು. ಎದ್ದು ಬೇಗ ನೀವು ಹೋಗಿ ನನ್ನ ಮಗನಾದ ಅವ್ರ ಮನೆಗೆ ಒಂದು ನೀವು ಮಿಲ್ಕ್ ಪ್ಯಾಕೆಟ್ ಹಾಲು ಪ್ಯಾಕೆಟ್ ಒಂದು ತಗೊಂಡು ಹೋಗಿ, ಬಿಸ್ಕೆಟ್ ಒಂದು ತಗೊಂಡು ಹೋಗಿ, ಸ್ನ್ಯಾಕ್ಸ್ ತಗೊಂಡು ಹೋಗಿ ಅವ್ರ ಹತ್ರ ದೇವರು ಮಾತಾಡಿ 1 o'clock ಓರಲ್ ರಾಬರ್ಟ್ಸ್ ಡೋರ್ ಒಂದು ನಾಕ್ ಮಾಡುತ್ತಾರೆ. ಇವ್ರಿಗೆ ಆಚೆ 10 o'clock ಓಪನ್ ಮಾಡುವಾಗ, ಅಪ್ಪ ದೇವ್ರು ನನ್ನ ರಾತ್ರಿ ಈಗ ದೇವ್ರು ನನ್ನ ಹತ್ರ ಮಾತಾಡಿದರೆ, ಈಗ ಒಂದು ಮಿಲ್ಕ್, ಬಿಸ್ಕೆಟ್, ಸ್ನ್ಯಾಕ್ಸ್ ಎಲ್ಲ ಕೊಡ್ಲಿಕ್ಕೆ ದೇವ್ರು ನನ್ನ ಜೊತೆ ಮಾತಾಡಿದ್ರಿಂದ ಅವ್ರಿಗೆ ಕೊಟ್ಟು ಹೋದ್ರು. ಅದು ಅವ್ರು ಹೇಳ್ತಾರೆ, ನಾವು ನಿದ್ದೆ ಮಾಡುವಾಗ ನಮಗೋಸ್ಕರ ಕಾರ್ಯ ಮಾಡುವ ದೇವರು ನಮ್ಮ ದೇವರನ್ನು. ನಾವು ನಿದ್ದೆ ಮಾಡುವಾಗ ಇನ್ನೊಬ್ಬರು ನಿದ್ದೆಯನ್ನು ಕೆಡಿಸುವ ஒரு ಉದಾಹರಣೆಗೋಸ್ಕರ ನಾನು ಹೇಳ್ತೇನೆ. ಯಾಕಂದ್ರೆ ಇವರು ನಿದ್ದೆ, ಓರಲ್ ರಾಬರ್ಟ್ಸ್ ಫ್ಯಾಮಿಲಿ ನಿದ್ದೆ ಮಾಡುವಾಗ ದೇವರು ಇನ್ನೊಬ್ಬರು ಅವರು ನಿದ್ದೆ ಕೆಡಿಸಿ ತಗೊಂಡು ಹೋಗಿ ನನ್ನ ಮಗನ ಜೀವನದಲ್ಲಿ ಮಾಡುವ ಕಾರ್ಯಗಳನ್ನು ಮಾಡಿನ ದೇವರು ಹೇಳಿದ ಒಂದು ಅದ್ಭುತ ಕಾರ್ಯ ನಾವು ಕೇಳುವಾಗ ಆಶ್ಚರ್ಯವಾಗುತ್ತೆ. ನಾನು ಪ್ರಾರ್ಥನೆ ಮಾಡುತ್ತೇನೆ ಬೆಳಗಿನ ಸಮಯದಲ್ಲಿ, ಇವತ್ತು ನಿಮ್ಮ ಜೀವನದಲ್ಲಿ ಆಗಿದ್ದ ಕಠಿಣಗಳನ್ನ ನೀವು ಯೋಚನೆ ಮಾಡಿಕೊಂಡು ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಭಯ, ಚಿಂತೆ, ಕಣ್ಣೀರು, ದುಃಖ, ಅವಮಾನ ಈ ರೀತಿಯಾಗಿ ಜೀವನ ಮಾಡುವ ನಿಮ್ಮ ಜೀವನದಲ್ಲಿ ನಿಜವಾಗಲೂ ದೇವರು ಇವತ್ತು ಕಾರ್ಯ ಮಾಡುತ್ತಾರೆ, ಬಿಡುಗಡೆ ಕೊಡುತ್ತಾರೆ. ನಿಮ್ಮ ನಂಬಿಕೆ, ನಿಮ್ಮ ಭರವಸೆ ದೇವರ ಮೇಲೆ ಇಡಿರಿ. ಯಾಕಂದ್ರೆ ನಾವು ನಿದ್ದೆ ಮಾಡುವಾಗ ದೇವರು ಕಾರ್ಯ ಮಾಡುತ್ತಾರೆ, ಅದ್ಭುತ ಕಾರ್ಯಗಳ ಮಾಡುತ್ತಾರೆ. ಅದು ಫುಲ್ ಟ್ರಸ್ಟ್. ಅಂದ ಟ್ರಸ್ಟ್ ಬರುವಾಗ ನಿದ್ದೆ ಬರುತ್ತೆ ನಮ್ಮ ಜೀವನದಲ್ಲಿ. ನಾವು ಹೊಸ ಉಡன்பಡಿಕೆಯಲ್ಲಿ ನಾವು ಯೇಸು ಕ್ರಿಸ್ತು, ನಿಮಗೆಲ್ಲರಿಗೂ ಒಂದು ಸ್ಟೋರಿ ಗೊತ್ತು. ಯೇಸು ಕ್ರಿಸ್ತನು ಕೆನಸರೇತ್ ಪಟ್ಟಣಕ್ಕೆ ಹೋಗುವನ ಎಂದು ಶಿಷ್ಯರ ಕರ್ಕೊಂಡು ಬೋಟಲ್ಲಿ ಹೋಗುವಾಗ ಅವತ್ತು ಹಂಗೆ ಆಯಿತು. ಅಷ್ಟು ಒಂದು ಬಿರುಗಾಳಿ, ಅಲೆ, ನೀರೆಲ್ಲ ಸಮುದ್ರ ನೀರು ಅಲೆ ದೊಡ್ಡದಾಗಿರುವಾಗ, ಬಿರುಗಾಳಿ ಅದು ಎದುವಾಗ ಬೋಟ್ ಮುಳುಗಿ ಹೋಗತಕ್ಕ ಪರಿಸ್ಥಿತಿ ಬರುವಾಗ ಶಿಷ್ಯರೆಲ್ಲ ಕೂಗುತ್ತಾರೆ, ಸ್ವಾಮಿ ಅಯ್ಯರೇ ನಾವು ಮುಳುಗಿ ಹೋಗುತ್ತೀವಿ ಅಂತ. ಯೇಸು ಸ್ವಾಮಿ ಒಂದೇ ಮಾತು ಹೇಳಿದ್ರೆ ಸಮುದ್ರ ಸಮಾಧಾನವಾಯಿತು. ಅವಾಗ ಯೇಸು ಸ್ವಾಮಿ ಶಿಷ್ಯರು ಕೇಳಿದರೆ, ಯಾಕೆ ಭಯಪಟ್ರೆ, ನಂಬಿಕೆ ಎಲ್ಲಿ ಹೋಯ್ತು, ಯಾಕೆ ಅಲ್ಪ ವಿಶ್ವಾಸ, ಯಾಕೆ ನಂಬಿಕೆ ಇಡ್ತಾ ಇಲ್ಲ ಹಂಗನ ದೇವರು ಕೇಳಿದರು. ಹೌದು ಪ್ರಿಯರೇ, ಕೆಲವು ಸಮಯದಲ್ಲಿ ನಮ್ಮ ಜೀವನ ಆ ರೀತಿ ಆಗುತ್ತೆ. ಮುಳುಗಿ ಹೋಗತಕ್ಕ ಹೋಯ್ತು ನನ್ನ ಕುಟುಂಬ, ಹೋಯ್ತು ನನ್ನ ವ್ಯಾಪಾರ, ಹೋಯ್ತು ನನ್ನ ಆರ್ಥಿಕ ಪರಿಸ್ಥಿತಿ, ಹೋಯ್ತು ನನ್ನ ಸೇವೆಗೆ, ಆ ರೀತಿಯಾದ ಪರಿಸ್ಥಿತಿ ಇರುವಾಗಲೂ ಕಲಗೊಳ್ಳಬೇಡ, ಭಯಪಡಬೇಡ. ಧೈರ್ಯವಾಗಿ ನಂಬಿಕೆ ದೇವರ ಮೇಲೆ ಇಡುವಾಗ ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳ ಮಾಡುತ್ತಾರೆ. ಇನ್ನು ಅನೇಕ 6ನೇ ವಾಕ್ಯದಲ್ಲಿ 6ನೇ ವಾಕ್ಯ ಓದುವಾಗ ನೋಡುವಾಗ ಹೌದು, ವಿರೋಧಿಗಳು, ವೈರಿಗಳು ಹೆಚ್ಚಾದರೂ 16,000 ಜನರು ಬರುತ್ತಾರೆ. ಹಂಗನ 6ನೇ ವಾಕ್ಯ ನೋಡುವಾಗ, ಆದರೆ ನಾನು ಭಯಪಡುವುದಿಲ್ಲ, ಯಾಕಂದ್ರೆ ದೇವರು ನನಗೋಸ್ಕರ. 7ನೇ ವಾಕ್ಯ ಓದುವಾಗ, ದೇವರೇ ರೈಸ್, ನನ್ನ ದೇವರೇ ನನ್ನನ್ನು ರಕ್ಷಣೆಯು. ಇದು ಹೆಂಗಂದ್ರೆ ಅರಣ್ಯ ಕಾಂಡದಲ್ಲಿ 10ನೇ ವಾಕ್ಯದಲ್ಲಿ 35ನೇ ವಾಕ್ಯ ಓದುವಾಗ, ಅಂದ್ರೆ ಮಂಜುಷ ಪೆಟ್ಟಿ ಅವರು ಪ್ರತಿದಿನ ಮೋಡ, ಅವರೇನೋ ಮೇಘ ಸ್ತಂಭ ಅವರು ಏನ್ ಮಾಡಿದೆ, ಪ್ರಯಾಣದಲ್ಲಿ ಪ್ರತಿದಿನ ತೋರಿಸಿತ್ತು. ಅಗ್ನಿಸ್ತಂಭ, ಮೇಘ ಸ್ತಂಭ. 10ನೇ ಅಧ್ಯಾಯದಲ್ಲಿ ಚಾಪ್ಟರ್ 9 10 ಓದುವಾಗ ಅಂದ್ರೆ ಮೇಘ ಸ್ತಂಭದ ಪ್ರಯಾಣವನ್ನು ತೋರಿಸಿದ್ದರ, ಹಗಲು ರಾತ್ರಿ ಮೇಘ ಸ್ತಂಭ, ಅಗ್ನಿ ಸ್ತಂಭವಾಗಿ. ಆವಾಗ ಪ್ರತಿದಿನ ಅವರು ಮಂಜುಷ ಪೆಟ್ಟಿಗೆ ತನ್ನ ಪ್ರಯಾಣವನ್ನು ಸ್ಟಾರ್ಟ್ ಮಾಡುವಾಗ ಮೋಸೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾನೆ, ಸ್ವಾಮಿ ಎದ್ದಲು, ರೈಸ್ ಅಮಾಂಗ್ ಅವರ ಎನಿಮಿ, ವೈರಿಗಳ ಮುಂದೆ ಎದ್ದಲು ಸ್ವಾಮಿ, ಎದುರಿಗಳೆಲ್ಲ ಸದರಿಸಿ ಹೋಗಲಿ. ಆ ರೀತಿಯಾಗಿ ಅವರು ಮೋಸೆ ಪ್ರಾರ್ಥನೆ ಮಾಡುವ. ಅದೇ ರೀತಿಯಾಗಿ ಒಂದು ಮಂಜುಷ ಪೆಟ್ಟಿ ಒಂದು ಸ್ಥಳದಲ್ಲಿ ಸ್ಟಾಪ್ ಆಗುವಾಗ, ಸ್ವಾಮಿ ಇಸ್ರೇಲ್ ಮಧ್ಯೆಯಲ್ಲಿ ವಾಸ ಮಾಡುವ ನನ್ನ ದೇವರೇ, ನಾವು ಆ ರೀತಿಯಾಗಿ ಅಂತ ಕಾನ್ಸೆಪ್ಟ್ ಇಲ್ಲಿ.
ದಾವೀದು ಇಲ್ಲಿ ಹೌದು 16,000 20,000 ಎಷ್ಟು ಸಾವಿರ ಬರಲಿ, ಆದರೆ ದೇವರು ನನಗೋಸ್ಕರ ಯುದ್ಧ ಮಾಡುವ ದೇವರನ್ನು ಧೈರ್ಯವಾಗಿ, ಹೌದು ಪ್ರಿಯರೇ, ನಿಮ್ಮಕ್ಕೋಸ್ಕರ ಯುದ್ಧ ಮಾಡುವ, ನನಗೋಸ್ಕರ ಯುದ್ಧ ಮಾಡುವ ದೇವರದ ನಮ್ಮ ಆರಾಧನೆ ಮಾಡುವ ದೇವರು. ಸೆಕೆಂಡ್ ಕ್ರೋನಿಕಲ್ 2ನೇ ಇತಿಹಾಸ 20ನೇ ಅಧ್ಯಾಯ 20 ಓದುವಾಗ ಅದೇ ಜೋಸಫತ್ಗೆ ಅನೇಕ ವೈರಿಗಳು, 3 ದೇಶ, ಅಮೋನೈಟ್ಸ್, ಮೋವಾಬೈಟ್ಸ್, ಸೇಯಿರ್, ಮೌಂಟ್ ಆಫ್ ಸೇಯಿರ್, ಎಲ್ಲ ಜನರ ವಿರೋಧವಾಗಿ ಬರುವಾಗ ದೇವರ ಮೇಲೆ ನಂಬಿಕೆ ಇಟ್ಟು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ ಭವಿಷ್ಯವಾಣಿ ಮೂಲಕವಾಗಿ ಅವನಿಗೆ ಬಂದ ವಾಕ್ಯ ಏನಂದ್ರೆ, ಯೋಸೇಫ್ ಭಯಪಡಬೇಡ, ಈ ಯುದ್ಧ ನಿಮ್ದಲ್ಲ, ದೇವರದು. ಕೆಲವು ಸಮಯದಲ್ಲಿ ನಮಗೆ ವಿರೋಧವಾಗಿ ಆಗುವ ಕಾರ್ಯಗಳು, ನಾವು ಅವ್ರ ಜೊತೆ ಮಾತಾಡ್ಲಿಕ್ಕೆ, ಅವ್ರ ಜೊತೆ ನಾವು ವಿರೋಧವಾಗಿ ಮಾಡಲಿಕ್ಕೆ ನಮಗೆ ಏನು ಆಗ್ತಾ ಇಲ್ಲ. ಒಳ್ಳೆಯದು, ದೇವರಿಗೆ ಸ್ತೋತ್ರ ಮಾಡಿ ಸೈಲೆಂಟ್ ಆಗಿ ಇರ್ರಿ. ದೇವರು ನಮಗೋಸ್ಕರ ಯುದ್ಧ ಮಾಡುವ ದೇವರದ ನಾವು ಆರಾಧನೆ ಮಾಡುವ ದೇವರು. ಕೊನೆಯದಾಗಿ ಒಂದು ವಾಕ್ಯ, ಫಸ್ಟ್ 2 ವಾಕ್ಯಕ್ಕೆ ಜನರು ಮಾತಾಡ್ತಾರೆ ದೇವರಿಂದ ಅವನಿಗೆ ರಕ್ಷಣೆ ಬರುವುದಿಲ್ಲ ಅಂದ್ರೆ, ಆದರೆ ದಾವೀದು ವೆರಿ ಕ್ಲಿಯರ್ ಆಗಿ ಬರೀತಾನೆ. ಕೊನೆಯದ 8ನೇ ವಾಕ್ಯ, ರಕ್ಷಣೆ, ಬಿಡುಗಡೆ, ಸ್ಯಾಲ್ವೇಷನ್ ದೇವರಿಂದ ನನಗೆ ಬರುತ್ತೆ ಎಂದು ವೆರಿ ಕ್ಲಿಯರ್ ಆಗಿ ಟ್ರಸ್ಟ್ ಆಗಿ ಈ ಕೀರ್ತನೆ ನೋಡುವಾಗ ಧೈರ್ಯ, ಕಾನ್ಫಿಡೆನ್ಸ್, ಭರವಸೆ, ನಂಬಿಕೆ, ಸಮಾಧಾನ ನಾವು ದಾವೀದ ಜೀವನದಲ್ಲಿ ನೋಡಬಹುದು. ಈಗ ದಾವೀದ ಜೀವನದಲ್ಲಿ ದೇವರು ಯಾವ ರೀತಿಯಾಗಿ ಕಾಪಾಡಿದರೋ, ಸುರಕ್ಷೆ ಕೊಟ್ಟರು, ಅದೇ ಸರ್ವಶಕ್ತನಾದ ದೇವರು ಇವತ್ತು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ಭಯಪಡಬೇಡ ರೀ. ಅಲೆಗಳು ಬರಲಿ, ದೊಡ್ಡದಾಗಿ ಇರಲಿ, ಡೋಂಟ್ ವರಿ. ಸಮುದ್ರ ಬೋಟ್ ಮುಳುಗಿ ಹೋಗತಕ್ಕ ಪ್ರಾಬ್ಲಮ್, ಸಮಸ್ಯೆಗಳು ಬರಲಿ, ಆದರೆ ಶಾಂತಪಡಿಸುವ ದೇವರು, ನಮ್ಮ ದೇವರು ನಿಮ್ಮ ಜೊತೆ, ನನ್ನ ಜೊತೆ ಇದ್ದಾರೆ. ದೇವರ ಮೇಲೆ ಫೋಕಸ್ ಇಡುವಾಗ ನಮ್ಮ ಜೀವನದಲ್ಲಿ ನಿಜವಾಗಲೂ ಜಯ ಉಂಟಾಗುತ್ತೆ, ಜಯ ಸಿಗುತ್ತೆ, ಜಯ ಕೊಡುತ್ತಾರೆ ಸ್ವಾಮಿ. அதுதான் ಟರ್ನಿಂಗ್ ಪಾಯಿಂಟ್ ದಾವೀದ ಜೀವನದಲ್ಲಿ. ಸೊ ಇವತ್ತು ನಮ್ಮ ಜೀವನದಲ್ಲಿ ಎಷ್ಟು ಜನರು ವಿರೋಧವಾಗಿ ಬರ್ತಾರೆ, ಎಷ್ಟು ಜನರು ವಿರೋಧವಾಗಿ ಮಾತಾಡ್ತಾರೆ, ಅವರು ಏನು ಮಾತಾಡ್ತಾರೆ, ಯಾರು ಅವ್ರ ಜೊತೆ ಇದ್ದಾರೆ, ಇದೆಲ್ಲ ಕೌಂಟ್ಲಿಂಗ್ ಮಾಡಲಿಕ್ಕೆ ಬರ್ಲಿಕ್ಕೆ ಅವಶ್ಯ ಇಲ್ಲ. ಅದು ಬಿಟ್ಟು ಬಿಡು. ಅದಕ್ಕಿಂತ ಅವರಿಗಿಂತ ದೊಡ್ಡ ದೇವರು, ಬಿಡುಗಡೆ ಕೊಡುವ ದೇವರು, ಸಮಾಧಾನ ಕೊಡುವ ದೇವರು, ಬಲಪಡಿಸುವ ದೇವರು, ಗೃಹಾಣಿಯಾಗಿರುವ ದೇವರು, ಮಹಿಮೆಯಾದ ದೇವರು, ನಮ್ಮ ತಲೆ ಎತ್ತುವ ದೇವರು ನಮ್ಮ ಜೊತೆ ಇದ್ದಾರೆ. ಅವರ ಮೇಲೆ ಫೋಕಸ್ ಇಡಿರಿ, ಅವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ಕಟ್ಟುವಾಗ அந்த ಜೀವನ ಆಶೀರ್ವಾದವಾಗಿ ಇರುತ್ತೆ. ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಜೀವನವನ್ನು ಸಮರ್ಪಣೆ ಮಾಡೋಣ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅವತ್ತು ದಾವೀದ ಅನೇಕ ಸಮಸ್ಯೆಗಳು, ಅನೇಕ ಸಂಕಟಗಳ ಅವಮಾನ ಮಧ್ಯದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆ ಬಿಟ್ಟು ತನ್ನ ಜೀವನವನ್ನು ಅವ ಮಾಡುವಾಗ ದೇವರು ಅವನ ಮತ್ತೆ ಯೆರೂಸಲೇಮಿಗೆ ತಗೊಂಡು ಬಂದು ಅವನ ರಾಜಾವಾಗಿ ದೇವರ ಅಭಿಷೇಕ ಮಾಡಿದರೆ. அந்த ಸ್ಟೋರಿ ನಿಮಗೆ ಗೊತ್ತು. 2 ಸಾಮುವೇಲ್ 15:16-17 ಓದುವಾಗ ಯಾರೆಲ್ಲ ವಿರೋಧವಾಗಿ ಬಂದರೋ, ಯಾರೆಲ್ಲ ವೈರಿಗಳಾಗಿದ್ದರೋ, ಯಾರೆಲ್ಲ ವಿರೋಧವಾಗಿ ಮಾತಾಡಿದರೋ ಅವರ ಜೀವನವೆಲ್ಲ ನಾಶವಾಗಿ ಹೋಯಿತು ಪ್ರಿಯರೇ. ಆದ ಕಾರಣಕ್ಕೋಸ್ಕರ ಭಯಪಡಬೇಡ, ಚಿಂತೆ ಪಡಬೇಡ, ಕಣ್ಣೀರ್ಲೇ ಇರಬೇಡ. ಅವಮಾನ ಆಯ್ತಂದ್ರೆ ಅದೇ ಮಾತುಗಳು ಬೇಡ. ಯಾರೆಲ್ಲ ಏನೇನು ಮಾತಾಡಿದಾರೋ ಅದೆಲ್ಲ ಮತ್ತೆ ಮತ್ತೆ ಮಾತಾಡ್ಲಿಕ್ಕೆ ಪ್ರೋತ್ಸಾಹ ಇಲ್ಲ. ದೇವರು ನಿಮಗೆ ನನಗೆ ಏನು ಮಾಡಿದಾರೋ ಅದ ಮಾತಾಡ್ರಿ. ದೇವರು ವಾಕ್ಯವನ್ನು ಮಾತಾಡ್ರಿ. ಅಂದ ಸಮಸ್ಯೆಗಳ ಮಧ್ಯದಲ್ಲಿ ನೀವು ಏನು ಎದುರು ನೋಡುತ್ತೀರೋ ಅಂದ ಮಾತುಗಳು ಮಾತಾಡಿರಿ. ಪ್ರಾಬ್ಲಮ್ ಕಣ್ಣೀರು ಮಧ್ಯದಲ್ಲಿ ದೇವರು ಏನು ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಕಾರ್ಯ ಮಾಡಬೇಕೋ ಆ ಮಾತುಗಳು ನಮ್ಮ ಬಾಯಿಲಿಂದ ಬರಲಿ. ನಂಬಿಕೆ ಮಾತುಗಳು ನಮ್ಮ ಜೀವನದಲ್ಲಿ ಬರಲಿ. ದೇವರು ವಾಕ್ಯ ನಮ್ಮ ಬಾಯಿಲಿಂದ ಬರಲಿ. ಬಲಪಡಿಸುವ, ಧೈರ್ಯ ಕೊಡುವ ಮಾತುಗಳು, ವಾಕ್ಯಗಳು ನಮ್ಮ ಬಾಯಿಲಿಂದ ಬರಲಿ. ಇದನ್ನು ದಾವೀದು ಮಾಡಿದ್ರು. ಇದೇ ಕಾರ್ಯಗಳು ನಾವು ಮಾಡುವಾಗ ನಿಜವಾಗಲೂ ದೇವರು ರಾಜ್ಯವನ್ನು ಸ್ಥಿರಪಡಿಸಿದ ದೇವರು ಇವತ್ತು ನಿಮ್ಮ ಜೀವನವನ್ನು ಸ್ಥಿರಪಡಿಸಲಿಕ್ಕೆ ಸರ್ವಶಕ್ತನಾಗಿದ್ದಾರೆ. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಸ್ತೋತ್ರಂಪ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕೋಸ್ಕರ ಸ್ತೋತ್ರಂಪ.
ದೇವರೇ, 3ನೇ ಕೀರ್ತನದಲ್ಲಿ ದಾವೀದ ಜೀವನದಲ್ಲಿ ಅನೇಕ ಸಂಕಟಗಳು, ಕಣ್ಣೀರು, ಅವಮಾನ, ನಿಂದೆ, ಸಮಾಧಾನ ಇಲ್ಲದ ಒಂದು ಪರಿಸ್ಥಿತಿ, ದ್ರೋಹ ಮಾಡಿದ್ದ ಜನರು, ದಾವೀದ ವಿರುದ್ಧ ದ್ರೋಹ ಮಾಡಿದ ಪರಿಸ್ಥಿತಿ, ಮೋಸ ಮಾಡಿದ ಪರಿಸ್ಥಿತಿ, ಕೆಟ್ಟಗಳ ಮಾತನ್ನು ಮಾತಾಡಿದ ಒಂದು ಪರಿಸ್ಥಿತಿ ಇರುವ ಮಧ್ಯದಲ್ಲಿ ಅಪ್ಪ ನಿಮ್ಮ ನಾವು ನಂಬಿಕೆ ಇಟ್ಟು, ದೇವರೇ ನಿಮ್ಮ ಮೇಲೆ ಭರವಸೆ ಇಟ್ಟು ಅಪ್ಪ ನಿಮ್ಮನ್ನು ಆರಾಧನೆ ಪ್ರಾರ್ಥನೆ ಮಾಡುವಾಗ ದಾವೀದ ಪರಿಸ್ಥಿತಿಲ್ಲ ನೀವು ಮಾರ್ಪಡಿಸಿದ ದೇವರು ಇವತ್ತು ಕೇಳುವ ನೋಡುವ ಪ್ರತಿಯೊಂದು ಕುಟುಂಬಗಳಕ್ಕೋಸ್ಕರ, ಪ್ರತಿಯೊಂದು ದೇವರು ಮಕ್ಕಳಕ್ಕೋಸ್ಕರ, ಸೇವೆ ಮಾಡುವವರಿಗೋಸ್ಕರ, ಕೆಲಸ ಮಾಡುವವರಿಗೋಸ್ಕರ, ಕುಟುಂಬದಲ್ಲಿ ಇರೋ ಅನೇಕ ಸಂಕಟಗಳ ಮಧ್ಯದಲ್ಲಿ, ಕಣ್ಣೀರು ಮಧ್ಯದಲ್ಲಿ, ಚಿಂತೆ ಮಧ್ಯದಲ್ಲಿ, ಅವಮಾನ ಮಧ್ಯದಲ್ಲಿ, ಹೋರಾಟ, ಭಯ ಮಧ್ಯದಲ್ಲಿ ಜೀವನ ಮಾಡುವ ಪ್ರತಿಯೊಬ್ಬರಿಗೋಸ್ಕರ ಸ್ತೋತ್ರಪ್ಪ. ನೀವು ಅವರ ಜೀವನವನ್ನು ಬಲಪಡಿಸಿ ಸ್ವಾಮಿ. ಅವರಿಗೆ ನೀವು ಗುರಾಣಿಯಾಗಿ, ಕೋಟೆಯಾಗಿ ನಡೆಸಲಿಕ್ಕೆ ನಾನು ಪ್ರಾರ್ಥನೆ ಮಾಡುತ್ತೇನಪ್ಪ. ಎಲ್ಲಿ ಅವಮಾನ ಹೋದರೂ ಅಲ್ಲಿ ಅವರ ತಲೆ ಎತ್ತುವವನಾಗಿ ಇರಲಿಕ್ಕೆ ನಾನು ಪ್ರಾರ್ಥನೆ ಮಾಡುತ್ತೇನಪ್ಪ. ಎಲ್ಲ ಬಂಧನಗಳು, ಎದುರಿಗಳು, ವೈರಿಗಳು, ವಿರೋಧಿಗಳು ಸದರಿಸಿ ಹೋಗಲಿ ಸ್ವಾಮಿ. ಎಲ್ಲಿ ಅವಮಾನ ಪಟ್ಟರು ಅಲ್ಲಿ ಅವರ ತಲೆ ಎತ್ತು ಅವರ ಆಶೀರ್ವದಿಸು ಸ್ವಾಮಿ. ಬಲಪಡಿಸಿಪ್ಪ. ರಕ್ಷಣೆ ದೇವರೆಂದೇ ಬರುತ್ತೆ, ಯೆಹೋವ ದೇವರೆಂದ ವಾಕ್ಯ ಪ್ರಕಾರವಾಗಿ ಇವತ್ತು ಅವರ ಜೀವನದಲ್ಲಿರುವ ಎಲ್ಲ ಬಂಧನಗಳು, ಅಂಧಕಾರ ಕ್ರಿಯೆಗಳು ಯೇಸುವಿ ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ. ಬಲಪಡಿಸಿ ಸ್ವಾಮಿ, ಸ್ಥಿರಪಡಿಸಿ ಸ್ವಾಮಿ, ಆಶೀರ್ವದಿಸಿ ಸ್ವಾಮಿ. ಯೇಸುವಿ ನಾಮದಲ್ಲಿ ಬೇಡುವಂತ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ಸಿಸ್ಟರ್ ಸಾರಾ ದೀಪಕ್ಕೋಸ್ಕರ ವಂದನೆಗಳನ್ನು ಸಲ್ಲಿಸ್ತೇವೆ. ದೇವರು ಹೆಚ್ಚಾಗಿಂದ ಸೇವೆ ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್. ಮೇ ಗಾಡ್ ಬ್ಲೆಸ್ ಯು. ನಮಗೋಸ್ಕರ, ನಮ್ಮ ಕುಟುಂಬ ಫ್ಯಾಮಿಲಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮ ಮಕ್ಕಳಿಗೋಸ್ಕರ, ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು.